ಶನಿವಾರ ಕರ್ನಾಟಕ ಬಂದ್ ಮಾಡ್ತಾ ಇದ್ದಾರೆ. ಯಾಕೆ ಬಂದು ಅಂತ ಅಂದರೆ ಮೊದಲನೇದಾಗಿದ್ದು ಮಹಾರಾಷ್ಟ್ರದ ಮರಾಠಿಗರು ಕೆಲವರು ಮಾಡ್ತಾ ಇದ್ದಂಥ ಪುಂಡಾಟಿಕೆಗೋಸ್ಕರ ಬಿಸಿ ಮುಟ್ಟಿಸಬೇಕು ಅಂತ ಈ ಹೋರಾಟವನ್ನು ಮಾಡಿದ್ರು. ಅದು ಯಾಕೆ ಗೊತ್ತಿಲ್ಲ. ಅವ್ರು ಮಾಡಿ ನಮ್ಮ ಮೇಲೇ ಬರೆ ಎಳೆದ್ರೆ ಇವರು ಬಂದ್ ಮಾಡಿ ನಮ್ಮ ಮೇಲೇ ಬರೆ ಎಳೆಯುವಂಥ ಕೆಲಸ ಮಾಡ್ತೀರಿ. ಇದರಿಂದ ಸಿಗೋದೇನು ಅಂತ ನನಗಂತೂ ಅರ್ಥ ಆಗಲಿಲ್ಲ. ಇಲ್ಲಿರುವಂಥ ಜನರಿಗೇನೆ ನಷ್ಟ ಹೊರತು ಇನ್ನೇನು ಪ್ರಯೋಜನ ಇಲ್ಲ. ಆಮೇಲೆ ಮುಂದೆ ಬರ್ತಾರೆ, ಇಲ್ಲ ಇನ್ನೂ ಒಂದಿಷ್ಟು ಬೇಡಿಕೆಗಳಿದಾವೆ ನಮ್ಮದು, ಆ ಬೇಡಿಕೆಗಳಿಗೋಸ್ಕರನೂ ಈ ಹೋರಾಟವನ್ನು ಈ ಬಂದನ್ನು ಮಾಡ್ತಾ ಇದ್ದೀವಿ ಅಂತಾರೆ. ಓಕೆ, ಬಂದ್ ಮಾಡೋದ್ರಿಂದ ಆ ಬೇಡಿಕೆಗಳೆಲ್ಲ ಈಡೇರುತ್ತವಾ? ಹಂಗೇನಾದರೂ ಈಡೇರೋದಾದರೆ ಒಂದು ವಾರನೇ ಬಂದ್ ಮಾಡೋದು ನಡೀರಿ. ಆಗುತ್ತಾ? ಆಗಲ್ಲ. ಸುಮ್ಮನೆ ಜನರಿಗೆ ಬರೆ ಮೇಲೆ ಬರೆ ಎಳಿತಾರೆ. ಮೊದಲೇ ಬೆಲೆ ಏರಿಕೆ ಆಗಿಬಿಟ್ಟು ಬಾಯ್ ಪಡ್ಕೊಳ್ತಾ ಇದ್ದೀವಿ. ಅದರ ಮಧ್ಯದಲ್ಲಿ ಇವರು ಬಂದ್ ಮಾಡಿಬಿಟ್ಟು ಆ ಬಂದ್ ಆಗಿರುವಂಥ ನಷ್ಟದಿಂದಾಗಿ ಸರ್ಕಾರ ಮತ್ತೊಂದಿಷ್ಟು ನಮ್ಮ ಮೇಲೇ ಬರೆ ಹಾಕತ್ತೆ. ಅದನ್ನಾದರೂ ಅರ್ಥ ಮಾಡ್ಕೊಳ್ತೀರಾ? ಮಾಡಲ್ಲ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡ್ತಾ ಇದ್ದಾರೆ. ಶನಿವಾರ ಸ್ತಬ್ಧವಾಗಲಿದೆ ಅಂತೆ ಇಡೀ ಕರುನಾಡು. ಎಷ್ಟು ಸಂಘಟನೆಗಳ ಬೆಂಬಲ ಕೊಟ್ಟಿವೆ? ಕೆಲ ಕನ್ನಡಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಇದರಿಂದ ಆಗೋ ಲಾಭ ಏನು ಅಂತ ಕೇಳಿದ್ದಾರೆ. ಕೆಲ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿವೆ. ಆ ಸಂಘಟನೆಗಳು ಬೆಂಗಳೂರಿಗೆ ಮಾತ್ರ ಸೀಮಿತವಿದ್ದಾವೆ. ಬೇರೆ ಕಡೆಗೆ ಹೇಗೆ ಅದರದ್ದು? ಬಂದ್ ದಿನ ಓಲಾ ಊಬರ್ ಸಂಚಾರ ಸ್ಥಗಿತ ಅಂತಿದ್ದಾರೆ. ಬೆಂಗಳೂರು ಜನ ಹೇಳ್ತಾರೆ, ಓಕೆ ಓಲಾ ಊಬರ್ ಸ್ಥಗಿತ ಆಯಿತಾ, ಟ್ರಾಫಿಕ್ ಕಡಿಮೆ ಇರುತ್ತೆ ಬಿಡಿ ಒಂದಿನ ಆದರೂ ಅನ್ನೋ ರೀತಿಯಲ್ಲಿ ಜನ ಮಾತನಾಡ್ತಾರೆ. ಬಟ್ ಆ ಓಲಾ ಊಬರ್ ಓಡಿಸುವಂಥವ್ರಿಗೆ ಕಮಿಟ್ಮೆಂಟ್ಗಳಿರುತ್ತೆ. ಅವ್ರ ಹೊಟ್ಟೆಗೆ ಯಾಕೆ ಹೊಡಿತಾ ಇದ್ದೀರಾ? ಬಂದ್ ದಿನ ಓಲಾ ಊಬರ್ ಸಂಚಾರವನ್ನು ಸ್ಥಗಿತ ಮಾಡೋದ್ರಿಂದ ಆಗುವಂತಹ ನಷ್ಟ ಯಾರಿಗೆ? ಸ್ಕೂಲ್ ಬಂದಂತೆ ಬಸ್ಸು ಮೆಟ್ರೋ ಸಂಚಾರ ಸ್ಥಗಿತಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಎಕ್ಸಾಮ್ ನಡೀತಾ ಇದೆ ರೀ, SLC ಪರೀಕ್ಷೆ ನಡೀತಾ ಇದೆ. ಆ ಟೈಮಲ್ಲಿ ಹಿಂಗೆಲ್ಲ ಬಂದ್ ಮಾಡಿಬಿಟ್ಟು ಪಾಪ ಯಾಕೆ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತೀರಾ ನೀವು? ಸ್ಕೂಲ್ ಬಂದು ಬಸ್ ಎಲ್ಲವನ್ನೂ ಕೂಡ ಬಂದ್ ಮಾಡಿ. ಬಸ್ನವರಂತೂ ಬಂದ್ ಮಾಡೋದಿಲ್ಲ, ಸರ್ಕಾರ ಹೇಳಬೇಕು, ಅದನ್ನು ಬಂದ್ ಮಾಡಲ್ಲ ಅವತ್ತಿನ ದಿನ. ಹೋಟೆಲ್ ಬಂದ್ ಮಾಡದಿದ್ದರೆ ನುಗ್ಗುವ ಎಚ್ಚರಿಕೆ ಅಂತ ಇದಿದೆಯಲ್ಲ, ಒತ್ತಾಯಪೂರ್ವಕವಾಗಿ ಇದನ್ನು ಮಾಡಿಕೂಡ್ದು ಯಾವತ್ತೂ ಕೂಡ. ಅವರಿಷ್ಟ, ಅವ್ರಿಗೆ ಬಂದ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ತಾರೆ, ಇಲ್ಲ ಅಂದರೆ ಇಲ್ಲ. ಹೋಟೆಲ್ ಬಂದ್ ಮಾಡದಿದ್ದರೆ ನುಗ್ತಾರಂತೆ. ಹೋಟೆಲ್ ಬಂದ್ ಮಾಡದಿದ್ರೆ ಏನು ಮಾಡ್ತೀರಾ? ಹಾಗಿದ್ದಾಗ ಹೇಗಿದೆ ಬಂದ್ನ ರೂಪುರೇಷೆ? ಹೋರಾಟಗಾರರು ಏನು ಹೇಳ್ತಾ ಇದ್ದಾರೆ? ಇವೆಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಈ ವರದಿಯಲ್ಲಿ ನೋಡಿ. ಶನಿವಾರ ಕರ್ನಾಟಕ ಬಂದ್ ಫಿಕ್ಸ್. ಓಲಾ ಊಬರ್ ಸಂಚಾರ ಸ್ಥಗಿತ. ಸ್ಕೂಲ್ ಬಂದ್, ಸಂಚಾರ ಸ್ಥಗಿತಕ್ಕೆ ಆಗ್ರಹ. ಬೆಳಗಾವಿ ಗಡಿ ಭಾಗದಲ್ಲಿ ಮರಾಠಿಗರ ಪುಂಡಾಟಿಕೆ, MES ನಿಷೇಧ, ಮೆಟ್ರೋ ದರ ಏರಿಕೆ ಸೇರಿದಂತೆ ಹಲವಾರು ವಿಚಾರಗಳನ್ನು ಮುಂದಿಟ್ಟುಕೊಂಡು ಕನ್ನಡಪರ ಸಂಘಟನೆಗಳು ಶನಿವಾರ ಬಂದ್ಗೆ ಕರೆ ಕೊಟ್ಟಿವೆ. ಕನ್ನಡಪರ ಸಂಘಟನೆಗಳು ಬಂದ್ ಬೆಂಬಲಿಸಿದರೂ ಕೆಲವೊಂದು ಸಂಘಟನೆಗಳು ನೈತಿಕ ಬೆಂಬಲ ಮಾತ್ರ ಘೋಷಣೆ ಮಾಡಿರೋದ್ರಿಂದ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿವೆ. ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಸಿ ಹೋರಾಟದ ರೂಪುರೇಷೆಗಳನ್ನು ಚರ್ಚಿಸಿವೆ. ಶನಿವಾರ ಬಂದ್ಗೆ ಬೆಂಬಲ. ಆಟೋ ಬೆಂಬಲ, ಓಲಾ ಊಬರ್ ಬೆಂಬಲ, ಚಿತ್ರೋದ್ಯಮ ಬೆಂಬಲ ಸಾಧ್ಯತೆ. ಕನ್ನಡ ಸಂಘಟನೆಗಳು ಬೆಂಬಲ. ನಾರಾಯಣಗೌಡ ಕರವೇ ಬೆಂಬಲವಿಲ್ಲ. ಪ್ರವೀಣ್ ಶೆಟ್ಟಿ ಕರವೇ ಬೆಂಬಲ ಇಲ್ಲ. ಹೋಟೆಲ್ ಬೆಂಬಲವಿಲ್ಲ. ಖಾಸಗಿ ಶಾಲೆ ಬೆಂಬಲವಿಲ್ಲ. ಸರ್ಕಾರಿ ಶಾಲೆ ಬೆಂಬಲವಿಲ್ಲ. ಖಾಸಗಿ ಬಸ್ ಬೆಂಬಲವಿಲ್ಲ. ಸರ್ಕಾರಿ ಬಸ್ ಬೆಂಬಲವಿಲ್ಲ. ಬಂದ್ಗೆ ಬೆಂಬಲ ಘೋಷಿಸಿರುವ ಓಲಾ ಊಬರ್ ಸಂಘದವರು ಒಂದು ದಿನ ಸಂಪೂರ್ಣ ಸಂಚಾರವನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದ್ದಾರೆ. ಆ್ಯಪ್ ಆಧಾರಿತ ಓಲಾ ಊಬರ್ಗಳ ಜೊತೆಗೆ ಏರ್ಪೋರ್ಟ್ ಸಂಚಾರವನ್ನು ಕೂಡ ನಿಲ್ಲಿಸೋದಾಗಿ ಘೋಷಣೆ ಮಾಡಿದ್ದಾರೆ. ಸುಮಾರು 3 ಲಕ್ಷ ವಾಹನಗಳ ಸಂಚಾರ ಅಂದು ಬಂದ್ ಆಗಲಿದೆ ಅಂತ ಸಂಘಟನೆ ಹೇಳಿಕೊಂಡಿದೆ. ನಮ್ಮ ಚಾಲಕರಿಗೆ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳನ್ನ ಸಂಪೂರ್ಣವಾಗಿ ಈ ಒಂದು ಓಲಾ ಊಬರ್ ಸಂಘಟನೆ ವತಿಯಿಂದ 22ನೇ ತಾರೀಕು ಏನು ವಾಟಾಳ್ ನಗರ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ, ಅದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಓಲಾ ಊಬರ್ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇದೆ ಸಂಪೂರ್ಣವಾಗಿ ಸ್ಥಗಿತ ಮಾಡಿ ಕೇಳಿದ್ದೀವಿ. ಏರ್ಪೋರ್ಟ್ ಟ್ಯಾಕ್ಸಿಗಳನ್ನು ಟೋಟಲ್ ಆಗಿ ಏರ್ಪೋರ್ಟ್ ಟ್ಯಾಕ್ಸಿ ಯೂನಿಯನ್ ಬೆಂಬಲ ಕೊಟ್ಟಿದ್ದಾರೆ. ಚಾಲಕರ ಸಂಘಟನೆಗಳ ನಮ್ಮ ಎಲ್ಲ ಚಾಲಕರ ಸಂಘಟನೆಗಳನ್ನು ಬೆಂಬಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಅವತ್ತು ಯಾವುದೇ ಥರ ಟ್ಯಾಕ್ಸಿ ಆಗ್ಬೋದು, ಆಟೋ ರಿಕ್ಷಾ ಆಗ್ಬೋದು, ಯಾವುದೇ ಥರ ಓಲಾ ಊಬರಿಂದ ಯಾವುದೇ ಥರ ನಾವು ಸರ್ವಿಸ್ಗಳನ್ನ ಕೊಡ್ತಾ ಇಲ್ಲ. 3 ಲಕ್ಷದವರೆಗೂ ಆಟೋ ರಿಕ್ಷಾಗಳು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಓಡ್ತಾ ಇರೋದು. 1 ರಿಂದ 1.5 ಲಕ್ಷದವರೆಗೂ ಟ್ಯಾಕ್ಸಿ ಸೇವೆಗಳು ನಡೀತದೆ. ಏರ್ಪೋರ್ಟ್ ಟ್ಯಾಕ್ಸಿಗಳಾಗ್ಬೋದು ಎಲ್ಲ ಆಲ್ಮೋಸ್ಟ್ ಅಲ್ಲಿ 2 to 2.5 lakhsವರೆಗೂ ವೆಹಿಕಲ್ಗಳೆಲ್ಲ ಸ್ಟಾಪ್ ಆಗುತ್ತೆ. ಹೋಟೆಲ್ ಬಂದ್ ಮಾಡದಿದ್ದರೆ ನುಗ್ಗೋ ಎಚ್ಚರಿಕೆ. ಇನ್ನು ನಾಡು ನುಡಿ ವಿಚಾರದಲ್ಲಿ ಬಂದ್ ಮಾಡ್ತಾ ಇರೋದ್ರಿಂದ ಬಂದ್ ಬೆಂಬಲಿಸುವಂತೆ ಕನ್ನಡ ಸಂಘಟನೆಗಳು ಒತ್ತಾಯಿಸಿವೆ. ಬಂದ್ ದಿನದಂದು ಬಸ್ ಸಂಚಾರವನ್ನು ಸಂಪೂರ್ಣ ಸ್ಥಗಿತಗೊಳಿಸುವಂತೆ ಕನ್ನಡ ಸಂಘಟನೆಗಳು ಒತ್ತಾಯಿಸಿವೆ. ಬಾರ್ಗಳು ಮುಚ್ಚುವಂತೆ ಒತ್ತಾಯಿಸಿವೆ. ಮೆಟ್ರೋ ಸಂಚಾರವನ್ನು ನಿಲ್ಲಿಸುವಂತೆಯೂ ಆಗ್ರಹಿಸಿವೆ. ಹೋಟೆಲ್ಗಳನ್ನು ಮುಚ್ಚದಿದ್ದರೆ ದಾಳಿ ಮಾಡೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿವೆ.
ನಾವು ಈ ನಾಡಿನ ಸಮಸ್ಯೆಯನ್ನು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ನನ್ನೆಲ್ಲ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಕೈ ಜೋಡಿಸಿದ್ದೇವೆ. ಕೆಲವರು ಇಲ್ಲ ಅಂದಿರ್ಬೋದು, ಅದು ಬೇರೆ ವಿಚಾರ. ಇದು ನಾವು ಸುಮಾರು 10-15 ಬಂದ್ ಮಾಡ್ಕೊಂಡು ಬಂದಾಗಿಂದ ಇದೇ ವ್ಯವಸ್ಥೆ ಮುಂದುವರೆದಿದೆ. ಬೆಂಬಲ ಕೊಡದಿರೋರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಸದ್ಯಕ್ಕೆ ನಮಗೆ ಕರ್ನಾಟಕ ಚಾಲಕರ ಒಕ್ಕೂಟದ ಅಧ್ಯಕ್ಷರು ನಾರಾಯಣಸ್ವಾಮಿ ಅವರು ಬೆಂಬಲ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಚಾಲಕರ ಒಕ್ಕೂಟ ಮತ್ತು ಸ್ನೇಹಜೀವಿ ಚಾಲಕ ಟ್ರೇಡ್ ಯೂನಿಯನ್ ನಮಗೆ ಒಕ್ಕೂಟ ಕೊಟ್ಟಿದ್ದಾರೆ. ಓಲಾ ಮತ್ತು ಊಬರ್ ಅಸೋಸಿಯೇಷನ್ ಅವರು ಅಧ್ಯಕ್ಷರು ತನ್ವೀರ್ ಅವರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ ಮಾಲೀಕರ ಸಂಘ ಇವತ್ತು ಸಂಜೆ ನಿರ್ಧಾರ ಮಾಡ್ತಾರೆ. ಹಾಗಾಗಿ ನಾವು ಎಲ್ಲರನ್ನೂ ಬೆಂಬಲ ಕೇಳ್ತೀವಿ. ಯಾರು ಕೊಡದೆ ಹೋದರೆ ನಮಗೇನು ಅಭ್ಯಂತರ ಇಲ್ಲ. ನಾವು ಬಂದ್ ಮಾಡೋದಂತೂ ಮಾಡೇ ಮಾಡ್ತೀವಿ. ಇದು ಯಾರೋ ಒಬ್ಬರು ವೈಯಕ್ತಿಕ ಬಂದಲ್ಲ. ಈ ನಾಡಿನ ಅನೇಕ ಜ್ವಲಂತ ಸಮಸ್ಯೆಗಳು ಇವತ್ತಿಗೂ ನೆನೆಗುದಿ ಬಿದ್ದಿದೆ. ಎಲ್ಲ ಒಂದು ಕಡೆ ಕರ್ನಾಟಕ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ರಾಜ್ಯವಾಗಿ ಉಳಿದಿಲ್ಲ. ನಾವು ಪ್ರತಿಯೊಂದನ್ನು ಬೇರ್ಪಡಿಬೇಕು. ಅದು ನದಿ ನೀರಾಗಿರ್ಬೋದು, ಗಡಿ ವಿಷಯ ಆಗಿರ್ಬೋದು, ಉದ್ಯೋಗದ ವಿಷಯ ಆಗಿರ್ಬೋದು. ಈಗ ನೋಡಿರ್ಬೋದು ನೀವು, ಎಲ್ಲ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಕನ್ನಡಿಗರಿಗೆ ಮರೀಚಿಕೆ ಆಗಿದೆ. ಕನ್ನಡಿಗರ ಹಿತಾಸಕ್ತಾಗಿ ನಾಡಿನ ಹಿತಚಿಂತನೆಗೆ ಮಾಡ್ತಕ್ಕಂಥ ಈ ಬಂದ್ಗೆ ಅವ್ರಿಗೆ ಬಂದ್ ಮಾಡಿ ಅಂತ ಕೇಳ್ತಕ್ಕಂಥದ್ದು ಹೋರಾಟಗಾರರ ಕರ್ತವ್ಯ. ಈಗಾಗಲೇ ಕೇಳಿದ್ದೀವಿ. ಇನ್ನೊಂದ್ಸರಿ ಮತ್ತೊಮ್ಮೆ ನಾವು ಅವರಲ್ಲಿ ವಿನಂತಿ ಮಾಡ್ಕೋತೀವಿ. ಯಾಕಂದರೆ ಆ ದಿವಸ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ಕಚೇರಿಗಳು ರಜೆ ಇರೋದ್ರಿಂದ ಅವರು ಬಸ್ನ ಬಂದ್ ಮಾಡಿದ್ರೆ ಅವ್ರಿಗೂ ಸಹ ಅದು ಲಾಭ ಆಗುತ್ತೆ. ಆ ನಿಟ್ಟಲ್ಲಾದರೂ ಸಹಕರಿಸಿ ಅಂತಕ್ಕಂಥ ವಿನಂತಿ ಮಾಡ್ಕೋತೀವಿ. ಮಾಡ್ಕೊಂಡಲ್ಲೇ ಇದ್ರೆ ಹೋರಾಟಗಾರರು ತಮ್ಮ ಕ್ರಿಯೆ ಏನಿದೆ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಈ ಮಧ್ಯೆ ಬಂದ್ಗೆ ಬೆಂಬಲ ನೀಡುವಂತೆ ಕೋರಿ ಕನ್ನಡ ಸಂಘಟನೆಗಳು ಕರಪತ್ರ ಹಂಚಿವೆ. ನಾಡು ನುಡಿ ಹೋರಾಟಕ್ಕೆ ಬೆಂಬಲ ನೀಡುವಂತೆ ವ್ಯಾಪಾರಸ್ಥರು ಆಟೋದವರನ್ನ ಕೋರಿದೆ. ಮಾರ್ಚ್ 22ನೇ ತಾರೀಕು ಬಂದನ್ನ ನಡೆಸ್ತೀವಿ ಅಂತ ಕನ್ನಡ ಸಂಘಟನೆಯವರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ನೀವು ನೋಡ್ತಾ ಇರ್ಬೋದು, ನಾನು ಈ ಸಭೆಯಲ್ಲೇ ಭಾಗಿಯಾಗಿರುವಂತಹ ಸಂಘಟನೆಯವರು ಬ್ಯಾನರ್ ಅನ್ನ ಹಿಡಿದು ಕೂಡ ಬಂದ್ ಪೋಸ್ಟರ್ ಅನ್ನು ಕೂಡ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಅದೇ ಪ್ರಶ್ನೆಯನ್ನ ಕೇಳಿದಾಗ ಪ್ರತಿ ಬಾರಿಯೂ ಕೂಡ ಬಂದ್ ಅನ್ನುವಂತಹ ವಿಚಾರ ಯಾಕೆ ಅನ್ನುವಂಥದ್ದು ಪ್ರಶ್ನೆಯನ್ನ ಇಟ್ಟಾಗ ಅವ್ರು ಹೇಳ್ತಾ ಇರುವಂಥದ್ದು, ಹೋರಾಟದ ಅಂತಿಮ ಅಸ್ತ್ರ ಅಂದ್ರೆ ಅಂತಿಮ ಮಾರ್ಗ ಅಂದ್ರೆ ಅದು ಬಂದ್ ಮಾಡಿದ್ರೆ ಎಲ್ಲರನ್ನ ಸೆಳಿಬಹುದು ಅನ್ನುವಂತಹ ಕಾರಣಕ್ಕೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂತಹ ಭರವಸೆ ಇದೆ. ಸೊ ಆ ಕಾರಣಕ್ಕೆ ನಾವು ಬಂದನ್ನ ಕರೀತಾ ಇದ್ದೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಪೋಸ್ಟರ್ ಅನ್ನ ಪ್ರದರ್ಶನವನ್ನ ಕೂಡ ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.